ಇಲ್ಲಿ ಈ ಥರನೇ ಎಲೆ ಹಾಕೊಂಡು ತಿನ್ನಬೇಕು, ಇವರ ಪದ್ಧತಿ ಈ ಕಡೆ. ಶಾವಿಗೆ ಪಾಯಸ ಥರ ಕಾಣ್ತೈತೆ, ಏನೋ ಗೊತ್ತಿಲ್ಲ, ಬಿಸಿಬೇಳೆ ಬಾತ್ ಮುಂದೆ, ಬಟ್ ಇಲ್ಲಿ ಅನ್ನನೇ ಕಾಣ್ತಿಲ್ಲ ನಾವಂತೂ. ಹಾಯ್ ಮಾಡು. ಯಾವ ಥರ ಮದುವೆ ಮಾಡ್ತಾರೆ ನೋಡೋಣ ಮಂಗಳೂರು ಸೈಡಲ್ಲಿ, ಅದು ಜೈನ್ಸ್. ಸೂರ್ಯನಾರಾಯಣ ಸ್ವಾಮಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಅರಕೆ ಕೋಲ ಮಾಡಿರೋದು ಇವತ್ತು, ನಮ್ಮ ಪುಣ್ಯ ಇವತ್ತು ಸಿಕ್ಕಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಕಾರ್ಕಳ ಹತ್ರ ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ ಫ್ರೆಂಡು ಮದುವೆ ಇದೆ, ಸೊ ಹಾಗಾಗಿ ಮದುವೆಗೆ ಬಂದಿದ್ವಿ. ಇವತ್ತು ನೈಟ್ ಏನೂ ಫಂಕ್ಷನ್ ಇಲ್ಲ, ಸೊ ಹಾಗಾಗಿ ಇಲ್ಲೇ ಹತ್ರದಲ್ಲಿ ಕೋಲ ನಡೀತಾ ಇದೆ. ಸೊ ಫಸ್ಟ್ ಟೈಮ್ ವಿಟ್ನೆಸ್ ಮಾಡ್ತಾ ಇದ್ದೀವಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನಮ್ಮ ಹಸ್ಬೆಂಡ್ ಎಷ್ಟು ಎಕ್ಸೈಟ್ ಆಗಿದ್ದಾರೆ ನೋಡ, ಬನ್ನಿ ಕೇಳೋಣ ಅವ್ರನ್ನ. ಇಲ್ಲಿ ಅಚ್ಚುಕಟ್ಟಾಗಿ ಬಂದ ತಕ್ಷಣ ಮಲ್ಕೊಂಡವ್ರು. ಎಲ್ಲರಿಗೂ ಕೋಲ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಆಲ್ಮೋಸ್ಟ್ ಅಲ್ಲಿ ನೀವು ಕಾಂತಾರದಲ್ಲಿ ನೋಡಿರ್ತೀರ, ಅದು ಇಲ್ಲಿ ನಡೀತಿದೆ ಕೋಲ ಅಂತಾರೆ ಈ ಸೈಡಲ್ಲಿ. ಸೊ ನಮಗೆ ಇಲ್ಲೇ ನಿಯರ್ ಇದೆ, ಹಂಗಾಗಿ ಖುಷಿ ಆಗ್ತಾಯಿದ್ವಿ, ಎಕ್ಸೈಟ್ ಆಗಿದ್ದೀವಿ ನಾವು ನೋಡೋಕ್ಕೆ. ಎಲ್ಲ ವೀಡಿಯೋದಲ್ಲಿ ನೋಡಿದ್ವಿ, ಇವಾಗ ಲೈವಲ್ಲಿ ನೋಡೋಕೆ ಹೋಗ್ತಾಯಿದ್ವಿ, ರೆಡಿ ಆಗಿದ್ದೀವಿ. ಬನ್ನಿ ನೀವು ನೋಡ್ಕೊಂಬನ್ನಿ, ಲೆಟ್ಸ್ ಗೋ, ಹೋಗೋಣ ಬನ್ನಿ.
ಇಲ್ಲ ಕೋಲ ಎಲ್ಲ ಮುಗೀತು, ಎಲ್ಲ ವೇಷಭೂಷಣ ಮಾಡಿರೋದೆಲ್ಲ ಬಿಚ್ಚಾಕ್ತಿದ್ದಾರೆ. ಇದು ಅರಕೆ ಕೋಲ ಮಾಡಿರೋದು ಇವತ್ತು. ನಮ್ಮ ಪುಣ್ಯ ಇವತ್ತು ಸಿಕ್ಕಿದೆ. ವಿ ಆರ್ ಲಕ್ಕಿ ಅನ್ಬೋದು. ಕೋಲ ಇದೆ ಅಂದ್ಕೊಂಡು ಬಂದಿದ್ವಿ, ಇಲ್ಲ ಅಂತ ಹೇಳಿದ್ದ ನಮ್ಮ ಹುಡುಗ. ಬಟ್ ನಾವು ಹೋಗ್ಬೇಕಾದ್ರೆ ಆನ್ ದ ವೇ ನೋಡ್ಕೊಂಡು ಹೋದ್ವಿ. ಇದೇ ದೇವಸ್ಥಾನದಲ್ಲಿ ಕೋಲ ನಡೆದಿತ್ತು. ಇದು ಇಲ್ಲಿ ಕಾಣಿಸ್ತಿದೆ, ಕೋಲ ಮಾಡ್ತಿದ್ರಲ್ಲ ಅವ್ರ ಹತ್ರ ಇಟ್ಟಿಸ್ಕೊಂಡ್ಬಂದಿರೋದು. ನನಗೆ ಭಯ ಆಗ್ತಿತ್ತು ಕಾಂತಾರದಲ್ಲೆಲ್ಲ ನೋಡ್ಬಿಟ್ಟು, ಅದು ಫೀಲ್ ಇತ್ತು, ಏನು ಮಾಡಿಬಿಡ್ತಾರೋ ಅಂತ ಭಯ ಇತ್ತು. ಆ ಥರ ಏನಾಗಲಿಲ್ಲ. ಹಂಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಬಂದ್ವಿ. ಫೈನಲಿ ಮುಗೀತು. ಇವಾಗ ಮತ್ತೆ ರೆಸಾರ್ಟ್ ಅನ್ನಂಗೆ ಆಗುತ್ತೆ, ನಮ್ಮ ರೂಮ್ ಕಡೆಗೆ ಪಯಣ. ಬನ್ನಿ ಹೋಗೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಸಿಕ್ಕಾಬಟ್ಟೆ ಸೆಕೆ ಇದೆ. ಇವಾಗ ರೆಡಿ ಆಗಿದ್ದೀವಿ ಮದುವೆಗೆ ಹೋಗೋಕ್ಕೆ ಅಂತ. ಐರನ್ ಬಾಕ್ಸ್ ಮರ್ತು ಬಂದುಬಿಟ್ಟಿದ್ದೀವಿ. ಅದಕ್ಕೆ ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ, ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ಕೋಮಲ್ಲಿ ಹಿಂಗೆ ಉಜ್ಕೋಬೇಕು. ಒಂದು 50% ಸುತ್ಕೋಬೇಕು. ಇದೆ ಇವ್ರ ಟೆಕ್ನಿಕ್. ಅಷ್ಟೇ ಆಗೋಯ್ತು. ಇದು ನನ್ನ ಔಟ್ಫಿಟ್. ಇವಾಗ ಟೈಲರ್ ಅಂಗಡಿಗೋಸ್ಕರ ಅಲ್ಲ, ಐರನ್ ಅಂಗಡಿಗೋಸ್ಕರ ಹುಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲೂ ಸಿಗ್ತಾ ಇಲ್ಲ. ಪಾಪ ಬನೀನಲ್ಲೇ ಬಂದ್ಬಿಟ್ಟವ್ರೆ. ಅದು AC ನ್ಯಾಚುರಲ್ AC. ಫೈನಲಿ ಬಂದ್ವಿ. ಐರನ್ ಮಾಡೋಕ್ಕೆಲ್ಲ ಸಿಗಲಿಲ್ಲ. ನೋಡಿ ಎಲ್ಲ ಐರನ್ ಮಾಡ್ಕೊಂಡು ಹೆಂಗೆ ಬಂದಾರೆ. ನನ್ನ ನೋಡಿ ಹೆಂಗಿದೆ, ಎಲ್ಲ ಉಳಿಂದನೇ ಆಗಿರೋದು. ಚೌಟ್ರಿ ಎಲ್ಲಿದೆ, ಚೌಟ್ರಿ ಯಾವುದು ಅಂತ ಗೊತ್ತಾಗ್ತಿಲ್ಲ ನಮಗೆ. ಅದು ದೇವಸ್ಥಾನ ಇದು. ಇದೇ ನೋಡಿ ನಮ್ಮ ಹುಡುಗನ ಹೆಸರು ಕೀರ್ತನ್. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಮದುವೆ ಮಾಡ್ತಾರೆ ನೋಡೋಣ. ಮಂಗಳೂರು ಸೈಡಲ್ಲಿ ಅದು ಜೈನ್ಸ್. ಬಾಬಾ ನಮ್ಮ ಹುಡುಗ ನೋಡಪ್ಪ, ಕಸ್ಟಮೈಸ್ ಬಾಟ್ಲು ಮಾಡ್ಸೋನೆ. ಇಲ್ಲಿ ಈ ಥರನೇ ಎಲ್ಲ ಹಾಕೊಂಡು ತಿನ್ನಬೇಕು, ಇವರ ಪದ್ಧತಿ. ಈ ಕಡೆ ಹೊಸತಿ ಅವ್ರ ಅಕ್ಕನ ಮದುವೆಯಲ್ಲಿ ಬಂದಾಗ ಹಿಂಗೆ ತಿರ್ಸ್ಕೊಂಡು ಊಟ ಮಾಡಿದ್ದೀವಿ. ನಮ್ಮ ಥರ ಅವ್ರು ಹಾಕ್ಲೇ ಇಲ್ಲ, ಬಡಿಸ್ಲೇ ಇಲ್ಲ, ಹಿಂಗೆ ತಿನ್ನಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಈ ಸತಿ ಹಂಗೆ ಮಾಡ್ತಾಯಿದ್ದೀವಿ. ನಗಾಡ್ತಾವಳು ಇವಳು ಹಿಂಗೆ ತಿನ್ನೋದ ಅಂತ. ಇದೇ ಊಟದ ಅಲೋ. ಅವಲಕ್ಕಿ, ಉಪ್ಪಿಟ್ಟು, ಉಪ್ಪಿನಕಾಯಿ, ಕಾಳು ಪಲ್ಯ, ಸ್ವೀಟು ಎಲ್ಲ ಬೆಳ್ಳು ಕಾಣ್ತೈತೆ. ಇದೇನೋ ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಇನ್ನೇನೋ ಹಾಕ್ಬಿಟ್ಟವ್ರೆ. ಇದು ಶಾವಿಗೆ ಪಾಯಸ ಥರ ಕಾಣ್ತೈತೆ. ಏನೋ ಗೊತ್ತಿಲ್ಲ, ಬಿಸಿಬೇಳೆ ಬಾತ್ ಮುದ್ದೆ. ಬಟ್ ಇಲ್ಲಿ ಅನ್ನನೇ ಕಾಣ್ತಿಲ್ಲ ನಾವಂತೂ. ಪುಳಿಯೋಗರೆ ಥರನೂ ಇಲ್ಲ, ಕಾಯ್ತುರಿ ಇರ್ತದೆ. ಮತ್ತೆ ಪೂರಿ, ಸಾಗು, ಸ್ವೀಟ್ ಇಟ್ರು, ಹಲ್ವಾ ಎಲ್ಲನೂ ತುಂಬ್ತವ್ರೆ. ತಟ್ಟೆ ಒಳಿಕೆ, ಎಲೆ ಒಳಿಕೆ. ಆಮೇಲೆ ಮಾತಾಡ್ತೀನಿ ಗೈಸ್ ಇದ್ರ ಬಗ್ಗೆ. ನನಗೆ ಇಷ್ಟು ತಿನ್ನೋಷ್ಟೊತ್ತಿಗೆ ಸಾಕಾಯಿತು. ವಡೆ ಹಾಕಿದ್ದಾರೆ, ಇಡ್ಲಿ ಬೇರೆ ಹಾಕ್ಸ್ಕೊಂಡವ್ರೆ. ಇಡ್ಲಿ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು. ಈಗ ಅದಕ್ಕೆ ಬೇರೆ ಮೊಸರು ಇತ್ತಾರಂತೆ. ನನಗೆ ಫುಲ್ ಆಯಿತು. ಈಗ ನನಗೆ ಹೆಂಗೆ ಆಗ್ತಿದೆ ಅಂದರೆ ಇವತ್ತು ತಿನ್ನಂಗೆ ಆಯ್ತೈತೆ. ಇಡ್ಲಿ ಒಳಗೆ ಮೊಸರು ಬೇರೆ ಉಯಿಸ್ಕೊಂಡು ಕಲ್ಗಚ್ಚ ಮಾಡ್ಕೊಂಡು ತಿಂತವ್ರೆಲ್ಲ. ಆಮೇಲೆ ಇಲ್ಲಿ ಕಾಫಿ, ಟೀ ಬೇರೆ ಇದೆ. ಕಾಫಿ, ಅದು ಟೀ, ಅದನ್ನು ಒಯ್ಕೊಂಡು ಕುಡಿಯೋದೆ. ಊಟ ಎಲ್ಲ ಆದಮೇಲೆ ಎದೆನ ಹಿಂಗೆ ಮುಚ್ಚಿ ಹೋಗಬೇಕು. ಟಿಫನ್ಗೆ ಸಖತ್ ವೆರೈಟಿ ಮಾಡಿಸಿದ್ರು. ನಮ್ಮ ಕಡೆ ಎಲ್ಲ ಬರೀ ಉಪ್ಪಿಟ್ಟು, ಇಡ್ಲಿ ಮಾಡಿಸ್ತಾರೆ. ಬಟ್ ಈ ಕಡೆ ತುಂಬ ವೆರೈಟಿ ಮಾಡಿಸಿದ್ರು. ನನಗೆ ಒಂದೊಂದು ಐಟಮ್ ಯಾವುದು ಅಂತಲೇ ಗೊತ್ತಿರಲಿಲ್ಲ. ನಾನು ಬಿಸಿಬೇಳೆಭಾತ್ ಅನ್ಕೊಬಿಟ್ಟಿದ್ದೆ ಅದನ್ನ. ಬಟ್ ಅದು ಪತ್ತೂರು ವಡೆ ಅಂತೆ. ಇಲ್ಲಿ ಅದೇ ಫೇಮಸ್ಸು. ಫಸ್ಟ್ ಟೈಮ್ ನಾನು ಮಂಗಳೂರು ಸೈಡ್ ಮದುವೆ ಅಟೆಂಡ್ ಮಾಡ್ತಿರೋದು. ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಜ್ಯೂಸ್ ಕುಡಿಯೋರ್ಗೂ ಬಿಡಲ್ಲ ಈಗ ಅವರಪ್ಪ. ಬನ್ನಿ ಅಂತ ಹಿಂಸೆ ಮಾಡ್ತಿದ್ದಾರೆ. ಜ್ಯೂಸ್ ಕುಡಿಯೋಣ. ಬನ್ನಿ ಜ್ಯೂಸ್ ಕುಡಿಯುವ. ಟಿಪ್ಪೈ ನೋಡಿ ಇಲ್ಲಿ. ಹಾಯ್ ಮಾಡು. ಪಾಪಕ್ಕೆ ಚೇರ್ ಇಲ್ಲ ಅಂತ ತಗೊಬಂದಿರೋದು ನೋಡಿ. ಕೂತ್ಕೊಳ್ಳಿ. ನೋಡ್ತೀನಿ ಅಲ್ಲಿ ಚೆನ್ನಾಗಿದೆ. ಎಮ್ಮಿ ಚೆನ್ನಾಗಿದೆ. ಬೇಡವಂತೆ ಚೀನಾ ರಾತ್ರಿ ತೋರಿಸು.
ಆರುಷ್ಯ. ಏನ್ ಹೆಸರು? ಎಷ್ಟು ವರ್ಷ? ಪ್ರಜ್ಞಾ. 10 ನಿಮಿಷಕ್ಕೆ ಚೇಂಜ್ ಮಾಡ್ತಿಲ್ಲ ಹೆಸರು. ಎಷ್ಟು? ಅಕ್ಕನ ಹೆಸರೇನು? ಅಕ್ಕನ ಹೆಸರು? ಅಕ್ಕ ಹೆಸರು? ಹಾಂ, ಪುಷ್ಟಿ. ಪುಷ್ಟಿ ಎಷ್ಟನೇ ಕ್ಲಾಸು? 6th ಫಸ್ಟಾ? ಎಷ್ಟಪ್ಪ? ಚೋರಿ ಬಾಯ್, ಹೊಸ ನೇಮು ಚೋರಿ ಬಾಯ್. ಚೋರಿ ಬಾಯ್ ಅಂದ್ರೇನು? ಎಂತ? ಆವಾಗಲೇ ಬ್ರಹ್ಮ ಕಳಸ ಇದಾಗ್ತಿದೆ ಅಂತ ಹೇಳಿದ್ರಲ್ಲ, ಸೂರ್ಯನಾರಾಯಣ ದೇವಸ್ಥಾನದ್ದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವ್ನು 8:30ಗೆ ಬನ್ನಿ ಅಂದ. ನಾನೆಲ್ಲ 9 ಗಂಟೆ ಮುಹೂರ್ತ ಅಂದ್ಕೊಂಡ್ರೆ 12:30 ಮುಹೂರ್ತ. ಅಲ್ಲಿವರೆಗೂ ಏನು ಮಾಡೋದು ಅಂತ ಇಲ್ಲಿಗೆ ಬಂದಿದ್ದೀವಿ. ಅವ್ನು ತಿಂಡಿ ತಿನ್ನೋಕ್ಕೋಸ್ಕರ ನಮ್ಗೆ ಕರೆಸ್ತಾ. ಆದರೂ ಒಳ್ಳೊಳ್ಳೆ ವೆರೈಟಿ ತಿಂಡಿ ತಿಂದ್ವಿ. ಇವಾಗ ಒಳಗಡೆ ಹೋಗಿ ಬನ್ನಿ, ಏನು ಪೂಜೆ ಮಾಡ್ತಿದ್ದಾರೆ ನೋಡೋಣ. 3 Idiots ಓದ್ತಿದ್ದಾರೆ. ಸೂರ್ಯನಾರಾಯಣ ಸ್ವಾಮಿ ದೇವಾಲಯಕ್ಕೆ ಒಳಗಡೆ ಹೋಗ್ತಿದ್ದೀವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇಲ್ಲಿ ರಥೋತ್ಸವ ಇದೆ, ಅಲ್ಲಿ ಒಳಗಡೆ ಪೂಜೆ ಮಾಡ್ತಿದ್ರು, ಡಿಸ್ಪ್ಲೇ ಮಾಡ್ತಿದ್ರು. ಅಡಿಕೆಯಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಡಿಕೆ, ಎಳ್ನೀರು, ಹಲಸೆಹಣ್ಣು, ಹಲಸಿಕಾಯಿ ಸಕ್ಕದಾಗಿ ಮಾಡಿದ್ದಾರೆ. ಅಡಿಕೆ ಕಿತ್ಕೊಳ್ಳೋ, ಇಲ್ಲೇನೋ ಮಾಡಿದ್ದಾರೆ. ಓಹೋ, ಸೂರ್ಯನಾರಾಯಣ ಸ್ವಾಮಿ ಇದೆ, ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಇಲ್ಲೂ ಪೂಜೆ ಮಾಡ್ತಾರೆ ಸೂರ್ಯನಾರಾಯಣ ಸ್ವಾಮಿ. ಒಳಗಡೆ ವಿಡಿಯೋ ಮಾಡ್ಕೊಡೋದು, ಇಲ್ಲಿಂದನೇ ಮಾಡ್ಕೊಡೋದು. ಅಲಂಕಾರ ಮಾಡ್ತಾ ಇದ್ದಾರೆ ಸೂರ್ಯನಾರಾಯಣ ಸ್ವಾಮಿಗೆ. ಇಲ್ಲಿ ಅಡ್ಡೆ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ರಥ ಕೂರಿಸ್ಬೋದಿದ್ದಾರೆ. ಅಯೋಧ್ಯ ಮಂದಿರದು ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಜನ ಬರ್ತಾನೆ ಇದ್ದಾರೆ, ಪೂಜೆ ಇದೆ ಅಂತ. ಪೀಸಾಗಿದೆ. ಇಲ್ಲಿ ನಾಗದೇವತೆಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಂಟೆ ನೋಡಿ ಹೆಂಗಿದೆ.